ತೆಗೆದುಕೊಳ್ಳಿಕ್ಕೂ ಅವಕಾಶ ಕೊಡಬೇಕು. ಏಕಾಏಕಿ ಬಂದು ಈ ರೀತಿ ದಬ್ಬಾಳಿಕೆ ಮಾಡುವಂಥದ್ದು ಇದು ಯಾವ ಸಂವಿಧಾನದಲ್ಲಿ ಇದೆ? ಇದು ಹಿಂದೆ ಯಾವ ಉದ್ದೇಶ ಇದೆ? ಈ ಜಾಗ 336 ಎಕರೆ ಯಾರಿಗೆ ಬೇಕಾಗಿದೆ? ಇದು ದೊಡ್ಡ ಪ್ರಶ್ನೆ ಆಗಿದೆ. ಅದು ತಕ್ಷಣ ಉತ್ತರ ಕೊಡಬೇಕು. 387 ಎಕರೆ, ಸಾರಿ 387 ಎಕರೆ ಇದು ಯಾವ ಹುನ್ನಾರ ಇದೆ? ಯಾರು ಇಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದ್ರ ಹಿಂದೆ ಏನೋ ಒಂದು ದೊಡ್ಡ ಬಲವಾದಂತಹ ಒಂದು ಸ್ಕ್ಯಾಮ್ ಇದೆ. ಈ ಜಾಗವನ್ನ ಯಾರೋ ಒಬ್ರು ಹೊಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಯಾರೊಬ್ರು ನಿಮ್ಮ ಅನಿಸ್ತಾ ಇದೆಯಾ? ಈಗ ನೋಡಿ, ಬೇಕಾದಷ್ಟಿದೆ. ಸುಪ್ರೀಂ ಕೋರ್ಟ್ ಬೇಕಾದಷ್ಟು ಹೇಳಿದೆ. ಸುಪ್ರೀಂ ಕೋರ್ಟ್ ಹೋಗಿ ನೀವು ಬೆಳಗ್ಗೆ ಮುಂಚೆ 4:15 ಹೋಗಿ ಗಿಡ ನೆಡಿ ಅಂತ ಹೇಳೋರು ಹೇಳಿದ್ಯಾ? ಆರ್ಡರ್ ಅಲ್ಲಿ ವಶಪಡಿಸ್ಕೊಳ್ಳಿ ಅಂತ ಹೇಳಿದೆ. ಬೇಕಾದಷ್ಟು ಇದೇ ರೀತಿ ವಶಪಡಿಸ್ಕೊಳ್ಬೇಕು ಅಂತಿದೆ. ಅರಣ್ಯ ಮಾಡಿದ ಎಲ್ಲ ಜಾಗನೂ ಕೂಡ ವಶಪಡಿಸ್ಕೊಳ್ಬೇಕು ಅಂತ ಹಲವಾರು ಬಾರಿ ಆಡಿದೆ. ಅದಕ್ಕೆಲ್ಲರಿಗೂ ಕೂಡ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ, ಮುಂದೆ ಮಾತನಾಡ್ಲಿಕ್ಕೆ ಅವಕಾಶ ಇದೆ. ಸ್ವಾಮಿ, ನಾ ಇನ್ನೊಂದು ಹೇಳ್ತೇನೆ, ಕೊಲೆ ಮಾಡಿದವನಿಗೆ ಕೂಡ ಗಲ್ಲು ಶಿಕ್ಷೆ ಹಾಕಿದವನಿಗೆ ಕೂಡ ಅವನಿಗೆ ಎಂತ ಹೇಳ್ತಾರೆ ಹೇಳಿ, ಕೊನೆಯ ಆಸೆ ಕೇಳಲಿಕ್ಕೆ ಅವಕಾಶ ಇದೆ. ರಾಷ್ಟ್ರಪತಿ ಹತ್ರ ಕ್ಷಮಾಭಿಕ್ಷೆ ಕೇಳ್ತಾನೆ. ಈ ರೀತಿ ನಿಮ್ ಜಾಗಕ್ಕೆ ಬಂದು ಈ ರೀತಿಯಲ್ಲಿ ಬಂದು ಇದ್ದಕ್ಕಿದ್ದಂಗೆ ಮಾಡುವಂಥದ್ದು ಯಾವ ನ್ಯಾಯ ಇದೆ? ಇದನ್ನು ಕೇಳಬೇಕಲ್ಲ. ಇದೇನು ಪ್ರಜಾಪ್ರಭುತ್ವ ದೌರ್ಜನ್ಯ ಅಲ್ವಾ? ಇದನ್ನ ಜನಪ್ರತಿನಿಧಿಗಳು ಅದು ಬಂದು ಸ್ಟಾಪ್ ಮಾಡಿಸ್ಬೇಕು. ಇಲ್ಲಿ ಸ್ಟಾಪ್ ಮಾಡಿಸಿ ಒಂದು ಕೂತು ಮಾತಾಡಿ ಇದನ್ನ ಏನು ಮಾಡಿದ್ರೆ ಇದಕ್ಕಿದ್ದಂಗೆ ಈಗ 127 ಎಕರೆ ಮಾಡ್ತಾರೆ, ನಾಳೆ ಇನ್ನೊಂದು 50 ಎಕರೆ ಮಾಡ್ತಾರೆ, ಮತ್ತೆ ಇನ್ನೊಂದು 50 ಎಕರೆ ಮಾಡ್ತಾರೆ. ಇನ್ನೊಂದು 1 ವಾರಕ್ಕೆ ಜಮೀನು ಇರೋದೇ ಇಲ್ಲ. ಅವಾಗ ಏನ್ ಮಾಡ್ತೀವಿ? ಮನೆ ಏನು ಮಾಡ್ತೀರಿ? ಅವರು ನೀವು ಏನ್ ಹೇಳ್ಬೇಕಾಗಿತ್ತು? ಅವ್ರು 127 ಎಕರೆ ಅಷ್ಟೇ ತಗೋತೇವೆ ಬರ್ಕೊಡಿ ಅಂತ ಕೇಳ್ಬೇಕಾಗಿತ್ತು. ನೀವು ಯಾಕೆ ಕೇಳಿಲ್ಲ? ನೀವು ಅದನ್ನ ಕೇಳಿದ್ವಿ. ಈಗ ಅದಕ್ಕೆ ಸದ್ಯಕ್ಕೆ ಪೋರ್ಟಲ್ ಹಾಕೋದಕ್ಕೆ ನೀವು ಈಗ ಎಂತದ ಮಾತಾಡ್ಬೇಡ್ರಿ, ನಾವು ಮುಂದೆ ಪ್ರಯತ್ನ ಮಾಡ್ತೀವಿ. ಕೋರ್ಟ್ 24 ಗಂಟೆ ಒಂದು ಪೆಟ್ರೋಲ್ ಬೇರೆ ಗಾಡಿ ರೆಡಿ ಅಂತಿದ್ಯಾ?